ನಮ್ಮ ಬೃಹತ್ ಬೆಂಗಳೂರು ಮಳೆಗೂ ನಮ್ಮ ಸಖತ್ ಹುಡುಗಿರ ಹಾರ್ಟ್ಗೂ ಎಂಥ ಕನೆಕ್ಷನ್ನು. ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಗೊತ್ತಿಲ್ಲ. ನಮ್ಮ ಫೋರ್ ಹೆಡ್ ಮೇಲೆ ನಮ್ಮದೇ ಲೈಫು ನಮಗೆ ಗೊತ್ತಿಲ್ಲದೆ ಫೋರ್ಜರಿ ಮಾಡಿರೋ ಆ ಬ್ರಹ್ಮಂಗೂ ಗೊತ್ತಿಲ್ಲ. ಇನ್ನಾಗಲ್ಲ. ಆ ವಾಸ್ಕೋಡಗಾಮ ಸಮುದ್ರನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದ ಬಚಾವಾದ. ಅದೇ ಹುಡುಗಿರ್ ಹೃದಯನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದಿದ್ರೆ ಇನ್ನಾಗಲ್ಲ. ನಾನು ಎಷ್ಟು ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಐ ಹ್ಯಾವ್ ಡಿಸೈಡೆಡ್, ಇನ್ಮೇಲಿಬ್ರು ಒಟ್ಟಿಗೆ ಇರೋಕ್ಕಾಗಲ್ಲ. ಲವ್ ಅಂದ್ರೆ ಒಂಥರ ಕಾಂಪ್ರಮೈಸ್ ಅಲ್ವಾ ಹಿಮಾ? ಸ್ವಲ್ಪ ಯೋಚನೆ ಮಾಡು. ಡೋಂಟ್ ಥಿಂಕ್ ಓನ್ಲಿ ಅಬೌಟ್ ಬ್ಯಾಡ್ ಟೈಮ್ಸ್. ಸ್ವಲ್ಪ ಮನ್ಸಾರ ಯೋಚನೆ ಮಾಡು. ಯೋಚನೆ ಮಾಡೋಕ್ಕೇನೂ ಉಳ್ದಿಲ್ಲ ಪುನೀತ್. ಮನ್ಸಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಜೀವನನೇ ಹಾಳಾಗುತ್ತೇನೋ ಅಂತ ಅನಿಸ್ತಿದೆ. ಬ್ರೇಕಪ್. ನೀವು ಹುಡುಗಿರು ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಬೇಕಾದ್ರೆ ವರ್ಷಗಟ್ಟಲೆ ಯೋಚನೆ ಮಾಡ್ತೀರಾ. ಅದೇ ಪ್ರೀತಿನ ರಿಜೆಕ್ಟ್ ಮಾಡಬೇಕಾದ್ರೆ ನಿಮಿಷಗಟ್ಟಲೆ ಕೂಡ ಯೋಚನೆ ಮಾಡಲ್ಲ. ಯಾಕೆ ಗೊತ್ತಾ? ವೆರಿ ಸಿಂಪಲ್. ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಬೇಕಾದ್ರೆ ಬುದ್ಧಿ ಹೇಳೋ ಮಾತು ಕೇಳದೆ ಮನ್ಸು ಹೇಳೋ ಮಾತು ಕೇಳ್ತೀರಾ. ಅದೇ ಪ್ರೀತಿನ ರಿಜೆಕ್ಟ್ ಮಾಡಬೇಕಾದ್ರೆ ಮನ್ಸಿನ ಬ್ಯಾಗ್ ಪ್ಲಾಸ್ಟರ್ ಹಾಕಿ ಬರೀ ಬುದ್ಧಿ ಹೇಳೋ ಮಾತು ಮಾತ್ರ ಕೇಳ್ತೀರಾ. ನೀನು ಆಲ್ರೆಡಿ ನಿನ್ನ ಮನಸ್ಸಿಗೆ ಪ್ಲಾಸ್ಟರ್ ಹಾಕಿದಾಗಿದೆ ಅನಿಸುತ್ತೆ. ಇನ್ನೇನು ಹೇಳೋ ಪ್ರಯೋಜನ ಇಲ್ಲ. ಇಮ್ಮಾದ್ರೆ ನಂಗೊಂದು ಡೌಟು, ಅವನ ಬಗ್ಗೆ ನಿಂಗೆ ಫಸ್ಟೇ ಗೊತ್ತಿರಲಿಲ್ವಾ? ನೀನು ನೋಡಿದ್ರೆ ಸ್ಕೋಡ, ಅವ್ನು ನೋಡಿದ್ರೆ ರೋಡ್ ಸೈಡ್ ಪಕೋಡ. ಹೆಂಗಾಯ್ತಿವೆಲ್ಲ? Emma, excuse me. ಏನದು? ನನ್ನ ಕಣಿಗಂತೂ ರೋಸ್ ಥರ ಕಾಣಿಸ್ತಿದೆ. ನಿಮ್ಮ ಕಣಿಗೆ ಹೆಂಗೆ ಕಾಣಿಸ್ತಿದೆಯೋ ನನ್ನ ದೇವ್ರಾನೇ ಗೊತ್ತಿಲ್ಲ. ಅದೇ ರೋಸ್ ಅಂತ ನನಗೂ ಗೊತ್ತು. ಏನಕ್ಕೆ? ರೋಸಾ? ಇವನೇನೋ ಲೂಸು, ಇವಳಿಗೇನಾಯ್ತು? ನಮ್ಮಪ್ಪ ರೋಸ್ ಅಂಗಡಿ ಇಟ್ಟಿದ್ದಾರೆ. ಅದಕ್ಕೆ ದಿನ ಒಬ್ಬೊಬ್ಳಿಗೆ ಹೋಗಿ ರೋಸ್ ಕೊಡ್ತಾ ಇರ್ತೀನಿ. ಜಸ್ಟ್ ಮಿಸ್. ಏನಕ್ಕೆ? ಏನಾಯ್ತು? ನಿಮ್ಮಪ್ಪ ಫ್ಲೋರಿಸ್ಟ್ ಬದಲು ಜುವೆಲರ್ ಆಗಿದ್ದಿದ್ರೆ ಅಂತ ಯೋಚನೆ ಮಾಡ್ತಿದ್ದೆ. ಬಾರಿ ಇದ್ದಿರ್ರಿ ಈ ಕಾಲದ ಹುಡುಗಿರ್ ನೀವು. ನೀವ್ ಕೊಡೋ ಹುಡುಗರು ಇರುವಾಗ ನಾವ್ ಇಸ್ಕೊಳ್ಳೋ ಹುಡುಗಿರ್ ಇದ್ದೇ ಇರ್ತೀವಿ. ಈ ಬಿಲ್ಡಪ್ ಎಲ್ಲ ಬೇಡ. ಏನ್ ಮಾಡ್ರಿ ಹೇಳು? ಇನ್ನೇನು 23 ವರ್ಷದ ಹುಡುಗ 21 ವರ್ಷದ ಹುಡುಗಿ ಹತ್ರ ಬಂದ್ಬಿಟ್ಟು ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಬರೋ ಟಾಮ್ ಅಂಡ್ ಜೆರಿ ಬಗ್ಗೆ ಮಾತಾಡ್ತಾನ. ವೆರಿ ಫನ್ನಿ. ವೆರಿ ಸಿಂಪಲ್. ಐ ಆಮ್ ಇನ್ ಲವ್ ವಿತ್ ಯು. ನೋಡು, ಕಣ್ಣಿಗೆ ಕಾಣೋ ಮೊಬೈಲ್ ಟವರ್ ಎಲ್ಲ ನಿಂದೇ ಸಿಮ್ ಕಾರ್ಡ್ ನೆಟ್ಬೇಕು ಅನ್ಕೋಬೇಡ. ಈ ಕಾಲದಲ್ಲಿ ಕಾರಲ್ಲಿ ಬಂದು ಪ್ರಪೋಸ್ ಮಾಡಿದ್ರು ರಿಜೆಕ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಕಾಲಲ್ಲಿ ಬಂದು ಪ್ರಪೋಸ್ ಮಾಡ್ತಿದ್ಯಲ್ಲ, ಹೋಗ್ಲಿ ಬೈಕ್ ಆದ್ರೂ ಇದೆಯಾ? ಇಲ್ವಾ? ಅಷ್ಟಕ್ಕೂ ಐ ಲೈಕ್ ಟಫ್, ಡೇರಿಂಗ್, ಸ್ಮಾರ್ಟ್ ಆ್ಯಂಡ್ ಆಫ್ ಕೋರ್ಸ್ ರಿಚ್ ಗೈ. ಬೆಟರ್ ಫೈಂಡ್ ಸಮ್ವನ್ ಎಲ್ಸ್. ರೀ, ಸಿಗ್ಬೇಕು ಅಂತ ಇದ್ರೆ ಮೆಲ್ಬರ್ನಿಗೆ ಹೋಗಿ ಮರ ಆದ್ರೂ ಸಿಗ್ತಾರ್ ಕಣ್ರಿ. ಅದೇ ಸಿಗ್ಬಾರ್ದು ಅಂತ ಇದ್ರೆ ಮೆಲ್ಬರ್ನ್ ಏನು ಮನೆ ಮಾಡಿ ಮೇಲಿದ್ರು ಸಿಗಲ್ಲ ಕಣ್ರಿ. ಹಲೋ, ಯಾವ ಕಾಲದಲ್ಲಿದ್ದೀರಾ ನೀವು? ರಿಕ್ಷಾ ಓಡಿಸಿದ್ರು ರಿಚ್ ಆಗಿ ನೋಡ್ಕೋತೀನಿ ಬಾರೇ ಚಿನ್ನ ಅನ್ನೋ ಕಾಲ ಎಲ್ಲ ಹೋಯ್ತು. ಹೋಗ್ರಿ ಸುಮ್ನೆ. ಚೆನ್ನಾಗಿರೋ ಹುಡುಗಿರ್ಗೆ ಕೊಬ್ಬಿರುತ್ತೆ ಅನ್ನೋ ಫೇಮಸ್ ಡೈಲಾಗ್ ಕೇಳಿದ್ದೀನಿ ಕಣೆ. ಈ ಹುಡುಗರ ಬಗ್ಗೆ ಯಾರು ಏನೂ ಹೇಳಿಲ್ಲ. ನಾನು ಹೇಳ್ತೀನಿ ಕೇಳು. ನೀವು ಹುಡುಗರು ಚೆನ್ನಾಗಿ ಇರ್ಲಿ ಇಲ್ದೇ ಇರ್ಲಿ, ನಿಮಗೆ ಕೊಬ್ಬೆ. ನೋಡು, ನನ್ಗಿವೆಲ್ಲ ಇಷ್ಟ ಆಗಲ್ಲ. ಈಗ ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ದೀನಿ ಅಂತ ಅಡ್ವಾಂಟೇಜ್ ತಗೋಬೇಡ. ಬರೇ. ರೋಸ್ ಇನ್ನು ಫ್ರೆಶ್ ಆಗಿದೆ ಅನ್ಸುತ್ತೆ. ಅದ್ ಬಾಡೋಕ್ಕಿಂತ ಮುಂಚೆ ಬೇರೆಯವ್ರನ್ನ ಬೀಳಿಸ್ಕೊ. ಗುಡ್ ಲಕ್. ಯಾಕೆ ಅಷ್ಟು ಹಾರ್ಷಾಗಿ ಮಾತಾಡ್ದೆ? ಅಯ್ಯೋ, ಆ ಮೂತಿಗೆ ರೋಸ್ ಯಾವುದು ಅಂತ ಗೊತ್ತಿಲ್ಲ. ಅದೇ ನಾನು ಅನ್ಕೊಂಡೆ. ಇಂಥವ್ಗೆಲ್ಲ ಲವ್ ಬೇಕಂತೆ. ಮಚ್ಚ, ಏನೋ ಕೋಪು ಗಿಬ್ಬು ಅಂತ ಇದ್ಯಾ? ಇನ್ಯಾರೋ ಅವಳೆ ಹಿಮ ಬಾಯಿಗೆ ಬಂದಂಗ ಮಾತಾಡೋದ್ಲು. ಕರೆಕ್ಷನ್ ಪ್ಲೀಸ್. ಮಾತಾಡೋದ್ಲು ಅಲ್ಲ, ಊಗೋದೋದ್ಲು ಅನ್ನೋ. ನೀನ್ ಬೇರೆ ಮಚ ಫ್ರೆಂಡ್ಸ್ ಮುಂದೆ ಸೀನ್ ಮಾಡೋದ್ಲು. ಯಾಕಪ್ಪ ಈ ರೇಂಜಿಗೆ ಫೀಲಿಂಗು? ಅವಳಿಲ್ಲ ಅಂದಿದ್ರೆ ನಾಳೆ ಅದೇ ಸ್ಟೈಲಲ್ಲಿ ಅವಳ ಫ್ರೆಂಡ್ನ ಪ್ರಪೋಸ್ ಮಾಡ್ಬೇಕಂತ ಇದ್ಯಾ? ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಅವಳಿಗೊಂದು ಗತಿಗೆ ಅನಿಸ್ಬೇಕು. ನನ್ ಜೊತೆ ಬರ್ತೀಯಾ? ಬಾರಮ್ಮ. ನೀನೇನು ಹುಡುಗನ್ ಜೊತೆ ಹೊರಡ ಕರಿತಿಲ್ವಲ್ಲ, ಹುಡುಗಿ ತಾನೆ. ನಾನು ಎವರ್ ರೆಡಿ. ನಡಿಯಮ್ಮ.
ಮಚ್ಚ ಬರ್ತಾಳೋ. ಹೇ ತಡಿಯೋ, ಅವಳ ಫ್ರೆಂಡ್ ಹೋಗ್ಲಿ. ಲೇ ರಿಷಿ, ನಿನ್ನೆ ಅವಳ ಫ್ರೆಂಡ್ನ ಟ್ರೈ ಮಾಡು ಅಂದಿದ್ದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟೇನೋ. ಸುಮ್ನಿರೋ. ಓಯ್, ಏನ್ ಹೇಳ್ದೆ ಅವತ್ತು? ಟಫ್, ಡೇರಿಂಗು, ಸ್ಮಾರ್ಟ್ ಮತ್ತೆ ರಿಚ್ ಇವೆಲ್ಲ ಇರೋರು ಹುಡ್ಗಿರಿಂದ ಏನಕ್ಕೆ ಹೋಗ್ತಾರೆ? ಹುಡ್ಗಿರ್ ಅವ್ರಿಂದೇ ಬರ್ತಾರೆ. ಮಚ್ಚ ಹಾಕ್ಲಾ? ತಡಿಯೋ. ಮಚ್ಚ, ಇವಳ ಹತ್ರ ಏನೋ ಡಿಸ್ಕಷನ್. ಇವಳೋಗಿ ಸೈಕಲ್ ಬರೋಣ ಪ್ರಪೋಸ್ ಮಾಡಿದ್ರು ಅವನೇ ಇವಳನ್ನ ರಿಜೆಕ್ಟ್ ಮಾಡ್ಬೇಕು. ಹಂಗ್ ಮಾಡೋಣ ಬರೋ. ಹಾಕ್ಲಾ? ಅಂಥದ್ದೇನು ಆಗ್ತಾನೆ? ಹಾಕೋ. ಅವನೇನೋ ಹಾಕೋದು, ನೀನ್ ಹಾಕೋ. ಮಚ್ಚ ಮಚ್ಚ. ನಮ್ಮಮ್ಮಂಗೆ ಹೇಳ್ದೆ ಈ ಕೋಟ ಆಗೋದಿಲ್ಲ, ತುಂಬಾ ಟೈಟು ಅಂತ. ನನ್ನ ಮಾತೆ ಕೇಳೋದಿಲ್ಲ. ಐ ಥಿಂಕ್ ಐ ಲಾಸ್ಟ್. ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೆ, ಈಗ ಬಂತು ನಟ್ಕೆ. ಕನ್ಫ್ಯೂಸ್ ಆಗಬೇಡಿ, 2 ನಿಮಿಷ ಹಿಂದಕ್ಕೆ ಹೋಗೋಣ. ಅದಾದ್ಮೇಲೆ ನಾನೇ ಪ್ರಪೋಸ್ ಮಾಡಿ 1 ಮಂತ್ ಕಷ್ಟಪಟ್ಟು ಅವನು ಒಪ್ಪಿಸ್ದೆ ಗೊತ್ತಾ. ಶಬಾಷ್. ಹುಡುಕೊಂಡು ಬಂದ ಅಂಬಾನಿನ ಹೊರಗಾಕಿ ಸಾಲ ಮಾಡಿದ ಮಲ್ಲೇನು ಒಳಗಾಕೊಂಡಂಗೆ ಆಗಿದೆ ನೀನು ಮಾಡಿದ್ದು. ನಾನೇನ್ ಮಾಡ್ಲಿ, ಹೆಸರು ನೋಡಿ ರಿಲಯನ್ಸ್ ಫ್ರೆಶಲ್ಲಿ ಸಿಗೋದೆಲ್ಲ ಫ್ರೆಶ್ ಅನ್ಕೊಂಡು ಮನೆಗೆ ಬಂದು ನೋಡಿದ್ಮೇಲೆ ಗೊತ್ತಾಗಿತ್ತು ಅದ್ರ ಬಂಡವಾಳ. ಇತ್ತಿಂದಿದ್ಯಾ? ಓ, ಬೇಜಾನ್ ಟ್ಯಾಕ್ಸ್ ಹಾಕೋ ಪ್ರೋಗ್ರಾಮ್ ಹಾಕೊಂಡಂಗಿದೆ ಮೇಡಮ್. ಓ, ಅಜ್ಜಿ ಬಿಟ್ರೆ ಪರ್ಸೆ ಖಾಲಿ ಹೋಗ್ತಾಳೆ. ನೋಡ್ಲೆ ಸ್ವಲ್ಪ ಅಲ್ಲೇ ಅವರಿಬ್ಬರು ನೋಡಿದ್ರೆ ಪಾಪ ಎಲ್ಲೆಲ್ಲೋ ನೀರು ಬರ್ತೈತಿ. ಹೋಳಿಗೆ ಜೊತೆ ಉಪ್ಪಿನಕಾಯಿ ತಿಂದಂಗೈತಿ. ಆಕ್ಚುಲ್ ಕಾಮಿಡಿ ಏನ್ ಗೊತ್ತಾ, ಇವಳೆ ಅವನಿಂದೆ ಹೋಗಿ ಹೋಗಿ ಪ್ರಪೋಸ್ ಹೌದಾ? ಮಾಡಿದ್ಲಂತೆ. ಹಾ, ಅಲ್ಲ, ಈಗಿನ ಕಾಲದಲ್ಲಿ ಗಾಡಿ ಇದೆ ಅಂತ ಹೆಲ್ಮೆಟ್ ತೊಳ್ತಾರೆ, ಆದ್ರೆ ಇವಳು ಹೆಲ್ಮೆಟ್ ಇದೆ ಅಂತ ಗಾಡಿ ತಗೊಂಡವಳೆ. ಹೌದಾ ಮಗ? ನೋಡ್ತೀಯ? ಏನು ಗುರು, ಇವಳು ನೋಡಿದ್ರೆ ಕಾಫಿ ಡೇ, ನಾನು ನೋಡಿದ್ರೆ ಚಿತ್ರಾನ್ನ ವಡೆ. ಇವೆಲ್ಲ ಬೇಕಿತ್ತ ನನಗೆ? ನಾನು ಹೇಳ್ದೆ ಇಲ್ಲಿ ಬರೋದು ಬೇಡ ಅಂತ. ನನಗೂ ಹಂಗೆ ಅನ್ನಿಸ್ತು. ಮೆನು ಕಾರ್ಡಲ್ಲಿರೋ ಪ್ರೈಸ್ ನೋಡಿ. ಏನಂದೆ? ಏನಿಲ್ಲಪ್ಪ, ಯಾಕೇನಾಯ್ತು? ಅವರಿಬ್ರು ನಮ್ಮ ಬಗ್ಗೆ ಕೆಡ್ದಾಗ ಆಕ್ಷನ್ಸ್ ಮಾಡ್ಕೊಳೋದು ನೀನು ನೋಡ್ಲಿಲ್ವಾ? ಯಾರು? ಅಲ್ಲಿ ಕೂತಿರೋ ಬಚ್ಚ ನನ್ನ ಮಕ್ಕಳ? ಏನಮ್ಮ ನಿಮ್ಮ ರೆಬೆಲೆಲ್ಲ ಹೋಗ್ತಾವನೆ? ಕೂತ್ಕೋ. ನೋಡು ನಮ್ಮ ಹುಡುಗನ ಇನ್ನೊಂದು ಮುಖ. ಸುತ್ತಮುತ್ತ ಒಂದು ಹುಡುಗಿ ಓಡಾಡಬಾರ್ದಾ? ಇದೆಲ್ಲ ಬೇಡ, ಲಾಸ್ಟ್ ಒನ್. ಹೋಗ್ತಾ ಇರಿ, ಇನ್ಮೇಲೆ ಎಲ್ಲೂ ಕಾಣಿಸ್ಕೊ. ಹೆಂಗೆ? ಅಲ್ಲ, ಈ ಕಾನ್ವರ್ಸೇಷನ್ ಹಿಂಗೂ ಆಗಿರ್ಬೋದಲ್ಲ. ಇಲ್ಲಿ ನಿರ್ಮಲ್ ಟಾಯ್ಲೆಟ್ ಎಲ್ಲಿದೆ? 1 ಗಂಟೆ ಹುಡುಕ್ತಾ ಇದೀನಿ, ಎಲ್ಲೂ ಸಿಗ್ತಿಲ್ಲ. ಇವಾಗ ಬರೀ ಸ್ವಚ್ಛ ಬರತ್ತಂತೆ. ಹೋಲಿ ಬಿಡಿ, ನಾನೇ ಹುಡ್ಕೋತೀನಿ. ಇದು ನಿಮ್ ಟಾಮ್ ಕ್ರೂಸ್ ರಿಯಲ್ ಬಂಡವಾಳ. ಬಸ್ ಸ್ಟಾಪ್ ಗೋನೋ ನಿರ್ಮಲ, ಬಾಗಲ್ ಮಾತ್ರ ತೆಗಿಯಲ್ಲ. ನನಗೆ ಗೊತ್ತಿಲ್ವಾ? ಸರಿ, ಪರವಾಗಿಲ್ಲ ಬಿಡಿ. ಏನ್ ಮಗ, ಹೆಂಗಿದೆ ಲೈಫು? ಆರಾಮಾ? ಏನೋ ನಡೀತಾ ಇದೆ ಮಗ. ನಾನು ಹೊರಡ್ತೀನಿ, ಬಾಯ್. ಬಾಯ್. ಇಮ್ಮ ಯಾಕೋ ಮೂಡ್ ಆಫ್ ಆಗಿದ್ದೆ, ಕೋಪ ಮಾಡ್ಕೊಂಡೋದಂಗಿತ್ತು. ಅದು ಮನು ಅವ್ರ ಹತ್ರ ಏನ್ ಮಾತಾಡ್ದ ಅಂತ ಕೇಳಕ್ ಹೋಗಿದ್ದೆ. ಆಮೇಲೆ? ಎಕ್ಸ್ಕ್ಯೂಸ್ ಮೀ,
ಇವಾಗ ತಾನೇ ಮನು ಬಂದಿದ್ದ ಅಲ್ವಾ, ಏನ್ ಮಾತಾಡ್ತಾ? ಅದೇ ನಿರ್ಮಲಾ. ಅಲ್ಲಮ್ಮ, ಅವು ನೋಡಿದ್ರೆ ಓಸಿ ಆಸಿಡ್ ಕೊಟ್ರು ಕುಡಿಯೋಂತ ಪಾರ್ಟಿ, ನೀನು ಬಿಟ್ಟಿ ಫೋನು ಕೊಟ್ರು ಫ್ರಂಟ್ ಕ್ಯಾಮ್ರಾ ಇಲ್ಲ ಅಂತ ರಿಜೆಕ್ಟ್ ಮಾಡೋ ಬ್ಯೂಟಿ. ನೀವಿಬ್ರು ಅದ್ ಹೆಂಗ್ ಮಾಡ್ತೀರೋ ಏನೋ, ಮಾಡಿ ಮಾಡಿ ಲವ್ನ. ಅಲ್ಲ, ನಮ್ಮನೆ ವಾಟರ್ ಟ್ಯಾಂಕ್ ಕೆಪಾಸಿಟಿ ನಮಗೆ ಗೊತ್ತಿಲ್ವೇ? ನೀನ್ ಹಂಗೆಲ್ಲ ಹೇಳ್ಬೇಡ, ಅವನೇನು ಅಷ್ಟೊಂದು ಬಕ್ರ ಅಲ್ಲ. ಹೌದಾ? ಹಂಗಾದ್ರೆ ನಾಳೆ ನೋಡ್ತೀರಾ ನಿಮ್ಮಿರೋದು ಇನ್ನೊಂದು ಫೇಸು? ಓ ಹಲೋ ಮಗ. ಹಲೋ ಮಗ. ಮಗ ಲೋ, ಸಿಡಿದಾಗಿದ್ದ ವಿಷಯ ಇವಂಗೆ ಗೊತ್ತಾಗೋಯ್ತು, ಫುಲ್ ಕೋಪ ಮಾಡ್ಕೊಂಡಳು. ಅಯ್ಯೋಯ್ಯೋ, ಹೌದಾ ಮಗ? ಅಲ್ಲ ಮಗ, ಫಾರ್ಮಲ್ ಇಲ್ದಿರೋ ಬ್ಯಾಟ್ಸ್ಮನ್ನು ಪ್ರಾಕ್ಟೀಸ್ ಮ್ಯಾಚ್ ಆಡದೆ ಡೈರೆಕ್ಟಾಗಿ ಕ್ರೀಸ್ಗೆ ಹೋದ್ರೆ 6 ಹೊಡಿತಾನೆ, ಡಕ್ ಔಟೇ ಆಗೋದು. ಈಗೇನೋ ಮಾಡೋದು. ನಾಳೆ ಏನೋ ಮಾಡ್ತೀಯಾ? ಏನು ಮಾಡೋದು ಮಗ, ಒಂದೊಳ್ಳೆ ಐಡಿಯಾ ಬಂತು ಮಗ. 3 ದಿನ ಅವಳು ಕಣ್ಗೆ ಕಾಣೋದಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಹೆಂಗೆ ಐಡಿಯಾ? ಅಪ್ಪ, ಹಂಗೆ ಮಾಡ್ಕೊಂಡ್ರೆ ಅವಳು ನಿನ್ನ ಪರ್ಮನೆಂಟಾಗಿ ಮರ್ತೋಗ್ತಾಳೋ. ಹುಡುಗಿರ್ನ ಯಾವಾಗಲೂ ಡಿಫ್ರೆಂಟಾಗಿ ಅಪ್ರೋಚ್ ಮಾಡಬೇಕಲ್ಲೇ. ಬೇರೆಯವ್ರ ಬಾಯ್ ಫ್ರೆಂಡ್ಗಿಂತ ಅವರು ಡಿಫ್ರೆಂಟ್ ಸ್ಟೈಲಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಪಕ್ಕಾ ಕ್ಲೀನ್ ಬೋಲ್ಡು. ಓ, ಏನಪ್ಪ ಮಾಡೋದು? ಡಿಫ್ರೆಂಟ್. ಓಹೋ, ಹಾಗೇನು? ನಾಳೆ ನೋಡಿ ಅಪ್ಪಾಜಿ, ನಮ್ಮ ವಿಶ್ವರೂಪ. ನನ್ನ ಬಾಯ್ ಫ್ರೆಂಡ್ ತುಂಬಾ ಸ್ಟೈಲಿಶ್, ಸಿಂಪಲ್ ಅಂಡ್ ಡೇರಿಂಗ್ ಗೊತ್ತಾ, ಜಸ್ಟ್ ಲೈಕ್ ಹೌ ಐ ವಿಶ್ಡ್. ಆಕ್ಚುಲಿ ನಾನು ಅವ್ನ ಡ್ರೆಸ್ಸಿಂಗ್ ಸೆನ್ಸ್ ನೋಡಿನೇ ಫಿದಾಗ್ಬಿಟ್ಟೆ. ಇವನೇನಾ ನಿನ್ ಬಾಯ್ ಫ್ರೆಂಡು? ನೀನ್ ಹೇಳ್ದಾಗೆ ಒಂಥರ ಸ್ಟೈಲಿಶ್ ನಿಜಾನೇ, ಆದ್ರೆ ಈ ರೇಂಜ್ಗೆ ಅಂತ ಗೊತ್ತಿರ್ಲಿಲ್ಲ. ಹೌದೌದು, ತುಂಬಾ ಸ್ಟೈಲಿಶ್, ತುಂಬಾ ಡೇರಿಂಗ್. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೂ ಈ ರೇಂಜಲ್ಲಿ ಯಾರು ಬರಲ್ಲ ಅಂತದ್ರಲ್ಲಿ ಆಫೀಸ್ಗೆ ಹಿಂಗ್ ಬಂದಿದ್ದಾರೆ ಅಂದ್ರೆ ತುಂಬಾ ಡೇರಿಂಗ್. ಅದ್ಯಾವ ಆಂಗಲ್ ಇಂದ ರಿಷಿಗಿಂತ ಚೆನ್ನಾಗಿದ್ದಾನೆ? ಯು ಹ್ಯಾವ್ ಪ್ರಾಕ್ಟಿಕಲಿ ಪ್ರೂವ್ಡ್ ಇಟ್ ಟುಡೇ. ಲವ್ ಇಸ್ ಬ್ಲೈಂಡ್. ಹಾಯ್ ಬೇಬಿ, ಈ ಗೆಟಪ್ಪು, ಈ ಲುಕ್ಕು, ಈ ಸ್ಟೈಲು ಎಲ್ಲ ನಿಂಗೋಸ್ಕರ. ಹೆಂಗ್ ಕಾಣ್ತಾ ಇದೆ ಈ ಟೈಗರ್? ಸ್ಟೈಲಾ ಆಯಿಲ್ಲ? ಏ ಐಲಲ್ಲ, ಅಗ್ನಿ, IPS. ಹಿಮ, ಅವತ್ತು ಅವನ ಹತ್ರ ಬರಕ್ಕೆ ನಾನೇ ಕಾರಣ. ಬಟ್ ದಟ್ ವಾಸ್ ಜಸ್ಟ್ ಫಾರ್ ಫನ್ ಅಷ್ಟೇ. ಅದಕ್ಕೆಲ್ಲ ಇಷ್ಟೊಂದು ಸೀರಿಯಸ್ ಆಗ್ತಾರ ಹಿಮ ಯಾರಾದರೂ? ಇದೊಂದೇ ಅಲ್ಲ ಪುನೀತ್, ಇನ್ನೂ ತುಂಬಾ ಇನ್ಸ್ಟೆನ್ಸಸ್ ಇದೆ. ಎಲ್ಲ ಹೇಳಕ್ಕಾಗಲ್ಲ, ಆದ್ರೆ ಒಂದ್ಸಲ ದುಡ್ಡು ಸೇವ್ ಮಾಡಿ ಪ್ರೀತಿಯಿಂದ ಅವನಿಗೊಂದು ಬೈಕ್ ಕೊಡ್ಸಿದೆ ಗೊತ್ತಾ. ನಡ್ಕೊಂಬಂದಂಗಿತ್ತು, ಬೈಕೆಲ್ಲೋ? ಬೈಕ್ ಕಾಗೇರಿಸ್ಬೇಕಲ್ಲ ಗುರು. ನಿಂಗೆ ಹೇಳಿಲ್ವ ನಾನು? ನನ್ನ ಫ್ರೆಂಡ್ ಒಬ್ಬ ಟ್ರೈನ್ ಟಿಕೆಟ್ ತೊಗೊಳಕ್ಕೆ ಅಂತ ಹೋಗಿ ಅವನೇ ಟಿಕೆಟ್ ತೊಗೊಂಡ್ಬಿಟ್ಟ. ಅವತ್ತು ಡಿಸೈಡ್ ಮಾಡಿದೆ, ಗಾಡಿಗಿಂತ ಈ ಬಾಡಿನೇ ಮುಖ್ಯ ಅಂತ. ನಿಂದು ಬರೀ ಕಾಮಿಡಿನೇ ಆಯ್ತು. ಮತ್ತು ನಾನು ಯಾವ ಚಂದಕ್ಕೆ ಕೊಡ್ಸಿದ್ ನಿಂಗೆ ಗಾಡಿ? ನೀನೇನೋ ಗಾಡಿ ಕೊಡಿಸ್ದೆ, ಪೆಟ್ರೋಲು ನಿಮ್ಮ ಡ್ಯಾಡಿ ಹಾಕಿಸ್ತಾರಾ? ನಿನ್ನ ಮೂತಿಗೆ ಅದು ಬೇರೆ. ಅದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಪೆಟ್ರೋಲ್ ಪ್ರೈಸು 35 ರೂಪಾಯಿ ಆಗೋವರೆಗೂ ಗಾಡಿ ಓಡಿಸೋದೇ ಇಲ್ಲ ಅಂತ. ಹೆಂಗೆ? 35 ರೂಪಾಯಿ ಪೆಟ್ರೋಲಾ? ಹಾಂ, ನಿಜವಾಗ್ಲೂ ಆಗುತ್ತಾ ಗೂಬೆ? 100% ಡೌಟೇ ಬೇಡ. ಯಾಕೆ ಹೇಳು? ಅಬ್ ಕಿ ಬಾರ್ ಮೋದಿ ಸರ್ಕಾರ. ಅಲ್ಲಿವರೆಗೂ ಗಾಡಿ ಮನೇಲೆ ಅಯ್ಯೋ ನಿಲ್ಸಿದ್ಯಾ? ಇಲ್ಲಪ್ಪ, ಆ್ಯಪ್ ಡೌನ್ಲೋಡ್ ಮಾಡಿದೆ, ಮೊಬೈಲಲ್ಲಿ ಫೋಟೋ ತೆಗೆದೆ, ಒಳ್ಳೆ ಡಿಸ್ಕ್ರಿಪ್ಷನ್ ಕೊಟ್ಟೆ, ಪ್ರೈಸ್ ಕೊಟ್ಟು ಮಾಡಿ ಅಪ್ಲೋಡ್ ಮಾಡಿದೆ. ಪಕ್ಕದ ಬಿಲ್ಡಿಂಗಲ್ಲೇ ಬೈಯರ್ಸ್ ಕೂಡ ಇದ್ರು, ಕೆಲವೇ ಗಂಟೆಗಳಲ್ಲಿ ಸೇಲ್ ಕೂಡ ಆಯಿತು. ಥ್ಯಾಂಕ್ಸ್ ಟು GLX. ನಂಗೆ ಬೈಕ್ ಮಾರಿದ್ದಕ್ಕೆ ಬೇಜಾರಿಲ್ಲ ಕಣು, ಆದರೆ ಆ ಬೈಕ್ ತೊಗೊಂಡಿದ್ದ ರಿಷಿನಾ? ಓ, ತಾವು ಬೈಕ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ರಲ್ಲ, ಹಾ ಫಿಗರು. ಓಕೆ. ಬೈಕ್ ತೊಗೊಂಡ್ರೆ ಬೇಜಾರಿಲ್ವೋ? ಸೆಲ್ಫ್ ಸ್ಟಾರ್ಟ್ ಇದ್ರು ದಿನ ಕಿಕ್ ಸ್ಟಾರ್ಟ್ ಮಾಡ್ತಾರೆ.
ಈಗ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಈ ಕಾರ್ ಮೇಲೆ ನನ್ನ ಹೆಸರು ಬರ್ಸದ ಅನ್ಕೊಣ. ಹಂಗಾದ್ರೆ ತಮ್ಮನ್ ಯಾರು ಹೋಗಿ ಹಳ್ಳಕ್ಕೆ ತಿಳಿರೋದಲ್ಲ, ತಾವೇ ಫ್ಲಾಟ್ ಲ್ಯಾಂಡ್ ತಗೊಂಡು ರಾತ್ರಿ ಎಲ್ಲ ಹಳ್ಳ ತೋಡಿ ಬೆಳಿಗ್ಗೆ ಮನೆಗೆ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಬಿದ್ದಿದ್ದೀರಾ. ಸೂಪರ್. ಈ ಕಾರು ಟಫು ಡೇರಿಂಗ್ ಅನ್ನೋ ಹುಡುಗರಿಗೆಲ್ಲ ಒಂದು ಕಿವಿ ಮಾತು. ಕಾರಲ್ಲಿ ಬರೋರೆಲ್ಲ ಓನರೇ ಆಗಬೇಕಾಗಿಲ್ಲ, ಕಾರ್ ಡ್ರೈವರ್ ಕೂಡ ಆಗಿರ್ಬೋದು. ಇದೆಲ್ಲ ಬರೀ ಹೇಳಕ್ಕೆ ಕೇಳಕ್ಕೆ ಚೆನ್ನಾಗಿರುತ್ತೆ ಪುನೀತ್. ಒಂದು ಬೈಕ್ನೇ ಹ್ಯಾಂಡಲ್ ಮಾಡಕ್ ಬರಲ್ಲ ಅವನಿಗೆ. ಅಂಥದ್ರಲ್ಲಿ ನಮ್ಮ ಅಪ್ಪ ಅಮ್ಮನ ಒಪ್ಸಿ ಮದುವೆ ಆಗ್ತಾನೆ ಅನ್ನೋ ಡೌಟ್. ಸೊ ಇಟ್ಸ್ ಆಲ್ ಓವರ್. ಹಲೋ, ಹಾಂ ಹೇಳಿ ಡ್ಯಾಡ್. ವಾಟ್? ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಬಾಯ್. ಹೇ ಪುನೀತ್, ನಂಗೆ ನಂಬಕ್ಕೆ ಆಗ್ತಿಲ್ಲ. ಅಪ್ಪ ಫೋನ್ ಮಾಡಿದ್ರು, ನಂದು ಮನು ಮದ್ವೆಗೆ ಒಪ್ಕೊಂಡಿದಾರಂತೆ. ಅದು ಮನುನೇ ಒಪ್ಸಿದಾನಂತೆ. ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಐ ವಿಲ್ ಸಿ ಯು ಅಗೇನ್ ವಿತ್ ಮ್ಯಾರೇಜ್ ಇನ್ವಿಟೇಷನ್. ಹಾ, ಬಾಯ್. ಬಡ್ಡಿ ಮಗ ಕೊಳಗಲ್ಲಿ ನೀರು ಬರ್ಸಕ್ಕೆ ಕಷ್ಟಪಡ್ತಿದ್ದ, ಡೈರೆಕ್ಟಾಗಿ ಬೀಡ ಬರ್ಸ್ಬಿಟ್ಟವನೆ. ಲೋ ಮಗ, ಮನೆ ಓನರ್ ಹತ್ರ ಹೋಗಿ ನಿಮ್ ಮನೆ ಕದಿಯಕ್ಕೆ ಕಳ್ಳ ಸ್ಕೆಚ್ ಆಗ್ತಾವನೆ ಅಂದ್ರೆ ಇಟ್ಕೊಂಡ್ ನಾಕ್ ಬಾರ್ಸದ್ ಬಿಟ್ಟು ಊರ್ನವ್ರನ್ನೆಲ್ಲ ಕರೆದು ಮನೆನೇ ಅವನ ಹೆಸರಿಗೆ ಬರ್ಕೊಟ್ಟಂಗಾಯ್ತಲ್ಲೋ ಅವ್ರ ಅಪ್ಪ ಮಾಡಿದ ಕೆಲ್ಸ. ಫಿಟ್ಟಿಂಗ್ ಇಟ್ಟಿ ಲವ್ ಬ್ರೇಕ್ ಮಾಡ್ಸೋಣ ಅನ್ಕೊಂಡ್ರೆ ಮುಹೂರ್ತ ಇಟ್ಟಿ ತಾಳಿ ಕಟ್ಟಿಸ್ಬಿಟ್ನಲ್ಲೋ ಅವರಪ್ಪ. ಯಾರಿಗೊತ್ತು ಮಗ, ಮನೆ ಮೇಲೆ ಏನ್ ಕೇಸ್ ಇತ್ತೋ ಏನೋ, ಅದಕ್ಕೆ ಬೇಗ ಸೇಲ್ ಮಾಡಿರ್ಬೇಕು. ಮಗ ನಂಗೊಂದು ಹೆಲ್ಪ್ ಮಾಡೋ. ಹಿಮಾಗೆ ಒಬ್ಳು ತಂಗಿ ಅವಳು, ಅವಳಿಗಿಂತ ಸೂಪರ್ ಆಗವಳು ಮಗ. ಅದಕ್ಕೆ ನಾನೇನೋ ಮಾಡ್ಲಿ? ಏನಿಲ್ಲ ಮಗ, ಸಿಂಪಲ್ ಆಗಿ ನೀನ್ ಅವ್ರ ಅಪ್ಪನ ಹತ್ರ ಹೋಗಿ ನಾನು ಅವಳು ಲವ್ ಮಾಡ್ತಾ ಇದೀವಂತ ಹೇಳೋ. ಇನ್ ಮಿಕ್ಕಿದೆಲ್ಲ ಅವ್ರ ಅಪ್ಪನೇ ನೋಡ್ಕೋತಾರೆ. ಮನೆನೇ ಕೊಟ್ಟಿರೋರ್ಗೆ ಪಕ್ಕದಲ್ಲಿರೋ ಸೈಟ್ ಕೊಡಲ್ವೇ? ಅಗಳ ಐ ಆಮ್ ರಿಯಲಿ ಸಾರಿ ಕಣು ಮನು. ನಾನು ನಿನ್ನ ಏನೇನೋ ಅನ್ಕೊಂಡಿದ್ದೆ, ಆದ್ರೆ ನೀನ್ ನನ್ನ ರಣಧೀರ. ಅಲ್ಲ, ನಮ್ಮಪ್ಪನ ಹೆಂಗ್ ಒಪ್ಪಿಸ್ದೆ ನೀನು? ನಾನಾ? ಈ ಹುಡುಗಿರು ಬೇಕಾಗಿರೋದನ್ನ ಇರೋ ಕಡೆ ಬಿಟ್ಟು ಇಲ್ಲದೆ ಇರೋ ಕಡೆ ಹುಡ್ಕೋದ್ರಲ್ಲೇ ಫೇಮಸ್. ಗಾಢವಾದ ನಿದ್ದೆಯಿಂದ ಎದ್ದವ್ರಿಗೆ ಇದು ಸೂರ್ಯಾಸ್ತಮನ ಅಥವಾ ಸೂರ್ಯೋದಯನ ಅಂತಾನೆ ತಿಳಿಯಲ್ಲ. ಹಾಗೆ ಆಳ್ವಾದ ಪ್ರೀತಿಲಿ ಬಿದ್ದಿದ್ದೀವಿ ಅನ್ನೋರ್ಗೆ ಅದು ಪ್ರೀತಿನ ಅಲ್ವಾ ಅಂತ ಗೊತ್ತಾಗಲ್ಲ. ಹಾಳಾದ ಮನಸ್ಸು ಕಾಣುತ್ತೆ 108 ಕನಸು. ನನಸು ಮಾಡುವ ರಭಸದಿ ಕಳೆದುಕೊಳ್ಳಬೇಡಿ ಬದುಕಿನ ಸೊಗಸು.